ವೇದಾಂತ ಸಂವತ್ಸರ ಓಂ ಅಂತರ್ಯಾಮಿ ರಹಸ್ಯಜ್ಞಾಯ ವೇದಾಂತ ಭಾಸ್ಕರಾಯ ನಮಃ. ಪಂಚಭೂತೇಷು ಸಂತಿಷ್ಠನ್ ಪಂಚಭೂತ ವಿಲಕ್ಷಣಃ ಪಂಚಭೂತಾತ್ಮಸಾರೋಂತರ್ಯಾಮಿ ವೇದಾಂತ ಭಾಸ್ಕರಃ. ಆಕಾಶಾದಿ ಪಂಚಭೂತಗಳೊಳಗೇ ಇದ್ದರೂ ಪಂಚಭೂತಗಳ ಸಂಬಂಧವಿಲ್ಲದೆ ಪಂಚಭೂತಗಳಿಗೆ ಸಾರನೂ ಆತ್ಮನೂ ಆದವನೇ ಅಂತರ್ಯಾಮಿ. ಡಿಸೆಂಬರ್ 11 ಅಂತರ್ಯಾಮಿಯ ರಹಸ್ಯ. ಯೋಪ್ಸು ತಿಷ್ಠನ್ ಯೋಗ್ನೌ ತಿಷ್ಠನ್ ಯೇಂತರಿಕ್ಷೇ ತಿಷ್ಠನ್ ಯೋ ವಾಯೋ ತಿಷ್ಠನ್ ಯೋ ದಿವಿ ತಿಷ್ಠನ್ ಯಃ ಆದಿತ್ಯೇ ತಿಷ್ಠನ್ ಯೋ ದಿಕ್ಷು ತಿಷ್ಠನ್ ಯಶ್ಚಂದ್ರಮಸಿ ತಿಷ್ಠನ್ ಯಸ್ತಾರಕೆ ತಿಷ್ಠನ್ ಯ ಆಕಾಶೇ ತಿಷ್ಠನ್ ಯಸ್ತಮಸಿ ತಿಷ್ಠನ್ ಯಸ್ತೇಜಸಿ ತಿಷ್ಠನ್ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಬೃಹದಾರಣ್ಯಕೋಪನಿಷತ್ 3:7-14. ಯಾವಾತನೋ ಅಪ್ಪುಗಳಲ್ಲಿ ಇದ್ದುಕೊಂಡವನಾಗಿ ಅಗ್ನಿಯಲ್ಲಿ, ಅಂತರಿಕ್ಷದಲ್ಲಿ, ವಾಯುವಿನಲ್ಲಿ, ಸ್ವರ್ಗಲೋಕದಲ್ಲಿ, ಆದಿತ್ಯನಲ್ಲಿ, ದಿಕ್ಕುಗಳಲ್ಲಿ, ಚಂದ್ರನಲ್ಲಿ, ನಕ್ಷತ್ರ ಮಂಡಲದಲ್ಲಿ, ಆಕಾಶದಲ್ಲಿ, ಕತ್ತಲೆಯಲ್ಲಿ, ತೇಜಸ್ಸಿನಲ್ಲಿ ಇದ್ದುಕೊಂಡು ಇವುಗಳೆಲ್ಲದರ ಒಳಗಡೆಯಲ್ಲಿ ಇದ್ದು ಇವೆಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾನೆಯೋ ಅವನೇ ಅಂತರ್ಯಾಮಿಯಾದ ಆತ್ಮನು. ಅಂತರ್ಯಾಮಿಯಾದ ಆತ್ಮನ ಲಕ್ಷಣವನ್ನು ಈ ಮಂತ್ರವು ಸುಂದರವಾಗಿ ತಿಳಿಸುತ್ತಿದೆ. ಆಕಾಶಾದಿ ಪಂಚಭೂತಗಳನ್ನು, ಭೂರಾದಿ ಸಕಲ ಲೋಕಗಳನ್ನು, ಸೂರ್ಯಚಂದ್ರ ನಕ್ಷತ್ರಾದಿಗಳನ್ನು ಯಾವ ಆತ್ಮನೋ ತನ್ನ ಸ್ವಾಧೀನ ಮಾಡಿಕೊಂಡು ತನ್ನ ಶಕ್ತಿಯಿಂದ ತನ್ನ ಕಡೆಗೆ ಸೆಳೆಯುತ್ತಿದ್ದಾನೆಯೋ ಅವನೇ ಅಂತರ್ಯಾಮಿಯಾದ ಆತ್ಮನು. ಇವನೇ ಸಕಲ ಪ್ರಾಣಿಗಳಿಗೂ ಇರುವ ಆತ್ಮನಾಗಿರುತ್ತಾನೆ. ಪ್ರಮಾಣಗಳಿಗೆ ಗೋಚರವಾಗದ ಆತ್ಮನಿವನು. ಪರಬ್ರಹ್ಮವೇ ಅಂತರ್ಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ.